ನಾವು ಗೋಡೆಗಳನ್ನು ಕಟ್ಟಿರುವಂಥವರಲ್ಲ, ಗೋಡೆಗಳನ್ನು ಕೆಡವಿ ಬೇಲಿಯನ್ನು ಸುಟ್ಟು ಬಯಲಿನಲ್ಲಿ ಬದುಕಬೇಕು ಅನ್ನುವಂಥ ಭಾವ ಇಟ್ಕೊಂಡ್ರು. ಹಾಗಾಗಿ ಆ ಭಯ ಇಲ್ಲ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ, ಆ ಪೊಲೀಸ್ ಅಧಿಕಾರಿ ಇದನ್ನು ಬೀಜ ಬಿತ್ತಲಿಕ್ಕೆ ಅರ್ಹ ಅಂತ ಅವನನ್ನು ಕರೆಸ್ತಾರೆ. ಕಂಡೀಷನ್ ಕೇಳಿದ ಮೇಲೆ ಅವನು ತಪ್ಪಿಸ್ಕೊಳ್ತಾನೆ. ನೆಕ್ಸ್ಟು ನ್ಯಾಯಾಧೀಶರು ನ್ಯಾಯ ಕೊಡ್ತಾರೆ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಅಂತ ಅವ್ರನ್ನ ಕರೆಸ್ತಾರೆ. ನ್ಯಾಯಾಧೀಶನ ಫೇಲ್ ಆಗ್ತಾನೆ. ಕೊನೆಗೆ ಎಲ್ಲ ರಾಜ್ಯದ ಜವಾಬ್ದಾರಿಯನ್ನು ನೋಡುವಂಥ ನಮ್ಮ ಜನತಾ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಅಂತಾರಲ್ಲ, ಅವ್ರನ್ನ ಕರೆಸ್ತಾರೆ. ಅವರಿಂದನೂ ಆಗೋಲ್ಲ. ಕೊನೆಗೆ ರಾಜನಿಗೆ ತುಂಬ ಬೇಸರ ಆಗುತ್ತೆ. ಏನಪ್ಪ, ನನ್ನ ದೇಶದಲ್ಲಿ ಒಬ್ಬರು ಒಳ್ಳೆಯರಿಲ್ವಲ್ಲ, ಎಲ್ಲರೂ ಇಂಥರಾದ್ರೆ ಈ ದೇಶ ಉದ್ಧಾರ ಆಗೋದು ಹೇಗೆ? ಆಗ ಅವ್ರ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ ಹಾಕ್ತಾನೆ, ಮಹಾನುಭಾವರೇ, ನಿಮ್ಮಲ್ಲಿ ಯಾರಾದರೂ ಈ ಬೀಜವನ್ನು ಬಿತ್ತು ಅರ್ಹತೆ ಇದ್ದರೆ ಮೇಲೆ ಬನ್ನಿ ಅಂತ. ತಕ್ಷಣ 4-6 ಜನ ರೈತರು ಮೇಲೆ ಬರ್ತಾರೆ. ಅಲ್ಲಿ ನಾಟಕ ಮುಕ್ತಾಯ ಆಗುತ್ತೆ. ಅದೇನು ಸೂಚಿಸುತ್ತೆ? ಇನ್ನೂ ನಮ್ಮ ನಾಡಿನಲ್ಲಿ ಏನಾದರೂ ಪ್ರಾಮಾಣಿಕತೆ ಉಳಿದಿದ್ರೆ, ನೈತಿಕತೆ ಉಳಿದಿದ್ರೆ, ಸಾಮಾಜಿಕ ಕಳಕಳಿ ಇರೋದಾದರೆ ಅದು ನಮ್ಮ ರೈತರಿಗೆ ಅನ್ನೋದನ್ನು ಆ ನಾಟಕ ಎತ್ತಿ ತೋರಿಸ್ತಾರೆ. ಯಾವುದೇ ಒಂದು ನಾಟಕ ನಮ್ಮ ಬದುಕಿಗೆ ಹಿಡಿದಂಥ ಕನ್ನಡಿ. ಆ ನಾಟಕಗಳನ್ನು ನೋಡ್ತಾ ನೋಡ್ತಾ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಲೋಕದ ಬದುಕು ಬದಲಾವಣೆ ಆಗುತ್ತೆ. ಅದನ್ನೇ ಬಸವಣ್ಣವ್ರು ಹೇಳಿದ್ದು, ಲೋಕದ ಡೊಂಕ ನೀವೇ ಕೆತ್ತಿದ್ದೀರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ ಹೇಳಿದರು. ಯಾಕಪ್ಪ ಇನ್ನೊಬ್ಬರು ದೋಷಗಳ ಬಗ್ಗೆನೇ ಆಪಾದನೆ ಮಾಡ್ತೀರಿ? ಮೊದಲು ನಿಮ್ಮ ದೋಷಗಳನ್ನು ನೀವು ಸರಿಪಡಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ ಸರಿಯಾದ ಅಂತಂದರೆ ಸಮಾಜದಲ್ಲಿ ಉಳಿದಂಥವ್ರನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ದೋಷಗಳನ್ನೇ ಕಾಣುವಂಥದ್ದು ನಮ್ಮ ಉದ್ದೇಶ ಆಗಬಾರ್ದು. ಮನುಷ್ಯ ಯಾವಾಗಲೂ ಕೂಡ ನಕಾರಾತ್ಮಕ ಚಿಂತನೆ ಮಾಡೋಕ್ಕಿಂತ ಹೆಚ್ಚಾಗಿ ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕು. ಯಾಕೆ ಇದು ನನ್ನಿಂದ ಸಾಧ್ಯ ಇಲ್ಲ? ಈ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಖಂಡಿತ ಎಲ್ಲವೂ ಸಾಧ್ಯ ಆಗುತ್ತೆ. ಆ ನೆಲೆಯಲ್ಲಿ ನಮ್ಮ ಮಠ ಏನೆಲ್ಲ ಸಾಧನೆ ಮಾಡಿದೆ ಅಂತಂದರೆ ಅದಕ್ಕೆ ಸ್ಫೂರ್ತಿ ನಮ್ಮ ಗುರುಶಾಂತರಾಜ ದೇಶಿಕೇಂದ್ರ ಸ್ವಾಮೀಜಿಯವರು, ಕಾಶಿ ಮಹಾಲಿಂಗ ಸ್ವಾಮೀಜಿಯವರು, ಮತ್ತು ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಹಾಗೂ ಈಗಿನ ಡಾಕ್ಟರ್ ಜಗದ್ಗುರುಗಳು. ಇವರೆಲ್ಲರ ಸಂಕಲ್ಪದ ಸತ್ಫಲವಾಗಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಂದ ತಕ್ಷಣ ಇವು ಮಾತ್ರ ಮಾಡಿದ್ರ ಇಲ್ಲ, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದಿದ್ದರಿಂದ ಅವ್ರು ಮಾಡಲಿಕ್ಕೆ ಸಾಧ್ಯ ಆಯಿತು. ಭಕ್ತರು ಏನು ಪ್ರೋತ್ಸಾಹ ಮಾಡದಿದ್ದರೆ ಸ್ವಾಮಿಗಳು ಏನು ಮಾಡಲಿಕ್ಕೆ ಸಾಧ್ಯ ಇತ್ತು. ಹಾಗಾಗಿ ನಮ್ಮ ಹಿರಿಯರುಗಳು ಪದೇ ಪದೇ ಒಂದು ಮಾತನ್ನು ಹೇಳ್ತಿದ್ರು, ಭಕ್ತರಿಗಂಜಿ ನಡೆಯುವ ಗುರು, ಗುರುವಿಗೆ ಅಂಜಿ ನಡೆಯುವ ಭಕ್ತ ಇದ್ದಾಗ ಮಾತ್ರ ಆ ಮಠ, ಆ ಸಮಾಜ ಅಭಿವೃದ್ಧಿಯನ್ನು ಹೊಂದುತ್ತೆ. ಅದರ ಬದಲಾಗಿ ಭಕ್ತರ ತಪ್ಪುಗಳನ್ನು ಸ್ವಾಮಿಗಳು ಮುಚ್ಚಾಕೋದು, ಸ್ವಾಮಿಗಳ ತಪ್ಪುಗಳನ್ನು ಭಕ್ತರು ಮುಚ್ಚಾಕೋದು, ಈ ಭಾವವನ್ನು ಬೆಳೆಸ್ಕೊಂಡು ಬಿಟ್ಟರೆ ಮಠನೂ ಉದ್ಧಾರ ಆಗಲ್ಲ, ಸಮಾಜನೂ ಉದ್ಧಾರ ಆಗಲ್ಲ. ಇದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ, ಈ ಇಲ್ಲಿಯ ಯುವಕರು ತುಂಬ ಉತ್ಸಾಹಿಗಳಾಗಿ ಈಗ ಅವ್ರು ಮಾತನಾಡೋದನ್ನು ಕೇಳಿದ್ವಿ. ಅವರಿಗೆ ಒಂದು ರೀತಿಯ ಹೊಣೆಗಾರಿಕೆ ಇದೆ. ಏನಾದರೂ ಮಾಡಬೇಕು ಅನ್ನುವಂಥ ಕನಸುಗಳನ್ನು ಕಟ್ಕೊಳ್ತಾ ಇದ್ದಾರೆ. ಆ ಕನಸುಗಳು ಮುಂದಿನ ದಿನಮಾನಗಳಲ್ಲಿ ನನಸಾಗಲಿ. ನಮ್ಮ ಶಾಸಕರು ತುಂಬ ಉತ್ಸಾಹಿ ಇದ್ದಾರೆ, ಕ್ರಿಯಾಶೀಲರಿದ್ದಾರೆ. ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಏನೇನು ಮಾಡ್ಬೋದು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅವರ ಮಾತುಗಳಿಂದ ನಮಗೆ ಬಂದಿದೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ.